ಹುಬ್ಬಳ್ಳಿಯ ನೇಹಾ ಹಿರೇಮಠ್ ಕೊಲೆ 6 ದಿವಸ ಆಯ್ತು. ಇವತ್ತು ಕಾನೂನು ಸಚಿವ ಎಚ್ ಕೆ ಪಾಟೀಲರು ನೇಹಾ ಹಿರೇಮಠ್ ಮನೆಗೆ ಬಂದಿದ್ದರು. ಅವರ ತಂದೆ ನಿರಂಜನ್ ಹಿರೇಮಠ್ ಮತ್ತು ನೇಹಾ ಹಿರೇಮಠ್ ತಾಯಿಗೆ ಸಮಾಧಾನ ಹೇಳೋದಕ್ಕೆ. ಅದೇ ಸಂದರ್ಭದಲ್ಲಿ ಫೋನ್ನಲ್ಲಿ ಮುಖ್ಯಮಂತ್ರಿಗಳು ಮಾತಾಡೋದು. ಈ ನಿರಂಜನ್ ಹಿರೇಮಠ್ ಕಾಂಗ್ರೆಸ್ಸಿನ ಕಾರ್ಪೊರೇಟ್ರು, ಕಾಂಗ್ರೆಸ್ನಿಂದ ಗೆದ್ದು ಬಂದಿದ್ದಾರೆ. ಅವರು ವೀರಾಪುರ ವಾರ್ಡ್ ಅಂತ ಬರುತ್ತಲ್ಲಿ, ಅಲ್ಲಿಂದ ಗೆದ್ದಿದ್ದಾರೆ, ವಾರ್ಡ್ ನಂಬರ್ 68. ಅವರು ಮಗಳು ಕೊಲೆಯಾದಾಗ ಸಂಕಟದಲ್ಲಿ ಆಡಿದ್ದ ಮಾತುಗಳು ಕಾಂಗ್ರೆಸ್ಸಿಗೆ ತುಂಬ ಮುಜುಗರ ತಂದಿದ್ದರು. ಸಿಟ್ಟಲ್ಲಿ ಹೇಳಿದ್ರು. ಅದರಲ್ಲೂ ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಇತ್ತಲ್ಲ, ಅವರಿಬ್ಬರದು ಅಫೇರ್ ಇತ್ತು. ಅಫೇರು ಬ್ರೇಕಪ್ ಮಾಡ್ಕೊಳ್ಳೋದಕ್ಕೆ ನೇಹಾ ಹಿರೇಮಠ್ ಹೊರಟಾಗಿ ಮರ್ಡರ್ ಆಗಿದ್ದದು ಅಂತ ಹೋಮ್ ಮಿನಿಸ್ಟ್ರು ನೇಹಾಳ ಶವದ ಅಂತ್ಯ ಸಂಸ್ಕಾರ ಆಗೋದಕ್ಕಿಂತ ಮೊದಲೇ ಹೇಳಿಬಿಟ್ರು. ಹೆಣ ಇತ್ತಲ್ಲೇ, ಆವಾಗಲೇ ಹೇಳಿಬಿಟ್ರು. ಆ ಸಿಟ್ಟಿಗೆದ್ದು ಮಾತಾಡಿದ್ರು ಅವರು. ನಮ್ಮ ಪಕ್ಷದ ಸರ್ಕಾರದಿಂದ ಹಿಂಗಾದರೆ ಹಿಂಗೆ ಅಂತ. ಇವತ್ತು ಮುಖ್ಯಮಂತ್ರಿಗಳಿಗೆ ಸಿಟ್ಟಿನಲ್ಲಿ ಏನೇನೋ ಮಾತಾಡಿದೆ, ಬೇಜಾರು ಮಾಡ್ಕೋಬೇಡಿ ಅಂದರು. ಕೇಳಿಸ್ಕೊಳ್ಳಿ ಒಂದು ಸಲ ಏನಂತಾರೆ ಅಂತ. ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್, ನಾನು ನಿರಂಜನ್ ಹಿರೇಮಠ್ ಸರ್. ನಮಸ್ತೆ ಸರ್. ಹ್ಞೂ ಸರ್, ಅದೇ ತಾವು ಏನು ಮಾಡಿದ್ದೀರಿ ಸರ್, ನಾನು ಎಷ್ಟು ಇದಕ್ಕೆ ಧನ್ಯವಾದ ಹೇಳಿದ್ರು ಕಡಿಮೆ ಸರ್. ಹ್ಞೂ ಸರ್. ಆಯ್ತು ಸರ್, ತಾವು ಮಾಡಿದ್ದಕ್ಕೆ ನನ್ನ ಕುಟುಂಬ ಮತ್ತು ನನ್ನ ಎಲ್ಲ ರೀತಿಯಿಂದ ಎಲ್ಲ ಮಠಾಧೀಶರ ಪರವಾಗಿ ತಮಗೆ ಅಭಿನಂದನೆ ಸರ್. ನಮ್ಮ ಸಮಾಜ ಯಾವಾಗಲೂ ಕೂಡ ಈ ಒಂದು ನಿರ್ಧಾರಕ್ಕೆ ಕಾನೂನು ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ ಮತ್ತೆಲ್ಲರೂ ಕೂಡ ಏನು ಇದಕ್ಕೆ ಕಾಯ್ದೆಗೆ ತಂದಿರಿ, MLA ಪ್ರಪ್ರಥಮವಾಗಿ MLA ಪ್ರಸಾದ್ ಅಬ್ಬಾರಿಗೆ, ಈ ಮಿಂಡೇಶ್ಗಿರಿ ಅವರು ಎಲ್ಲರೂ ಏನು ವಿಶ್ವ ಪ್ರಯತ್ನ ಮಾಡಿ ಹಿಂದಿಂದ ಕೆಲಸ ಮಾಡಿ ನಮಗೆಲ್ಲ ರೀತಿಯಿಂದ ಆದೇಶ ಬೇಗನೆ ಮಾಡಿಸಿರಿ ಸರ್. ನ್ಯಾಯ ಕೊಡಿಸುವಂತ ಕೆಲಸ ಮಾಡೀರಿ. ಆಗಲಿ ಸರ್, ಆಗಲಿ ಸರ್, ಇದಕ್ಕೆ ಎಸ್ ಸರ್, ಆಗಲಿ ಸರ್. ನಾವು ಧನ್ಯವಾದ ಸರ್ ಮಾಡಿದ್ದಕ್ಕೆ. ನಾನು ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಕಡಿಮೆ ಸರ್. ಸರ್ ಆಗಲಿ ಸರ್, ಆಗಲಿ ಸರ್, ಥ್ಯಾಂಕ್ ಯು ಸರ್. ಅದೇ ಸರ್, ಆಗಲಿ ಸರ್, ಆಗಲಿ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಇದಾದ ನಂತರ ನಿರಂಜನ್ ಹಿರೇಮಠರು ಮಾಧ್ಯಮಕ್ಕೆ ಮಾತಾಡಿದರು. ಮಾಹಿತಿ ಕೊರತೆಯಿಂದ ಸರ್ಕಾರದ ವಿರುದ್ಧ ಹೇಳಿಕೆ ಕೊಟ್ಟಿದ್ದೆ. ವಿಶೇಷ ನ್ಯಾಯಾಲಯ ಸ್ಥಾಪನೆಯ ನಂತರ ಸಚಿವರು ಬಂದಿದ್ದಾರೆ, ಶಾಸಕರು, ಜಿಲ್ಲಾಧ್ಯಕ್ಷರು, ಎಲ್ಲ ಮುಖಂಡರು ನಮ್ಮ ಪರವಾಗಿ ನಿಂತಿದ್ದಾರೆ. ವಿಶೇಷ ನ್ಯಾಯಾಲಯ ಸ್ಥಾಪನೆ ನಿರ್ಣಯಕ್ಕೆ ಧನ್ಯವಾದ ಹೇಳ್ತೀನಿ. ಕಾನೂನಿನ ಬಗ್ಗೆ ನನಗೆ ಗೊತ್ತಿಲ್ಲ, ನನ್ನ ಹಿಂದೆ ಸರ್ಕಾರ ಇದೆ, ಇತ್ಯಾದಿ ಹೇಳಿದ್ರು. ಎಚ್ ಕೆ ಪಾಟೀಲರು ಕೂಡ ವಿಶೇಷ ನ್ಯಾಯಾಲಯ, ಸ್ಪೆಷಲ್ ಕೋರ್ಟ್ ಮಾಡ್ತಾರಂತೆ. ಇವತ್ತು ಹೈಕೋರ್ಟಿಗೆ ಸ್ಪೆಷಲ್ ಕೋರ್ಟಿನ ಸ್ಥಾಪನೆಯ ಪತ್ರ ತಲುಪುತ್ತೆ. ವಿಳಂಬ ಆಗದೆ ತಪ್ಪಿತಸ್ಥರಿಗೆ ಸೂಕ್ತ ಶಿಕ್ಷೆ ಆಗಬೇಕಾಗಿದೆ. ಅನಿವಾರ್ಯ ಕಾರಣದಿಂದ ಮುಖ್ಯಮಂತ್ರಿಗಳು ಇಲ್ಲಿ ಬರೋದಕ್ಕಾಗಲಿಲ್ಲ. ನಿರಂಜನ್ ಹಿರೇಮಠ್ ಜೊತೆಗೆ ಮಾತಾಡಿದ್ದಾರೆ. ತುಂಬ ಬೇಗ ನೇಹಾ ಹಿರೇಮಠ್ ಸಾವಿಗೆ ನ್ಯಾಯ ಸಿಗುತ್ತೆ ಅಂದರು. ಕೇಳಿಸ್ಕೊಳ್ಳಿ. ಸರ್ಕಾರ ಇಮಿಡಿಯೇಟ್ಲಿ ಸ್ಪಂದಿಸಿ, ಎಲ್ಲರೂ ಕೂಡ ನನಗದ ಮಾಹಿತಿ ಕೊರತೆ ಇತ್ತು, ಏನು ಮಾಡತ್ತಾರ, ಏನೂ ಮಾಡುವಲ್ರಂತ ನನಗೆ ಅಸಮಾಧಾನದಿಂದ ನಾನು ಸರ್ಕಾರದ ವಿರುದ್ಧ ಕೂಡ ಹೇಳಿದ್ದು ಕರೆ. ನಮ್ಮ ಸ್ಥಳೀಯ ಶಾಸಕರು ಮತ್ತೆ ಉಭಯ ಜಿಲ್ಲಾಧ್ಯಕ್ಷರು, ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರು, ಜಿಲ್ಲಾದವರು ಎಲ್ಲರೂ ಕೂಡ ಅದಕ್ಕೆ ಒಂದೊಂದು ಕಾಯ್ದೆ ಕಾನೂನು ನನಗದು ಗೊತ್ತಿಲ್ಲ. ಫಾಸ್ಟ್ಯಾಗ್ ಅಂದ್ರೆ ಏನು ಮತ್ತು ಇಂಥವೆಲ್ಲ ಲಾ ಒಳಗೆ ನನಗೇನು ಗೊತ್ತಿರಲಿಲ್ಲ. ಅವರೆಲ್ಲ ತಮ್ಮ ಇಚ್ಛಾ ಪ್ರಕಾರ ವ್ಯಕ್ತಪಡಿಸಿ ಅದನ್ನು ಇಮಿಡಿಯೇಟ್ಲಿ ಸರ್ಕಾರಕ್ಕೆ ಒತ್ತಾಯ ತಗೊಂಡು ಬಂದು ನನ್ನ ಬೆನ್ನಿಂದ ಕೆಲಸ ಮಾಡಿದ್ದಾರೆ. ಕಾನೂನು ಸಚಿವರು ನನ್ನ ಮನೆಗೆ ಬಂದು ಸಂತಾನ ಹೇಳಿದ್ದಾರೆ. ಮುಖ್ಯಮಂತ್ರಿಗಳಿಗೂ ನನ್ನ ಫೋನ್ ಮುಖಾಂತರ ಮಾತಾಡಿಸಿದ್ದಾರೆ. ಈ ಕಡೆ ಹುಬ್ಬಳ್ಳಿ ಕಾರ್ಯಕ್ರಮ ಬಂದರೆ ನಾನು ಖಂಡಿತ ನಮ್ಮ ಮನೆಗೂ ಕೂಡ ನಾನು ಸಂಧಾನ ಹೇಳಕ್ಕೆ ಬರ್ತೇನೆ ಅಂತ ಕೂಡ ಅವರು ಕೂಡ ಬರ್ತೇನೆ ಅಂತ ಹೇಳಿದ್ದಾರೆ. ನಾನು ಮತ್ತೊಂದು ಕಾನೂನು ಸಚಿವರಲ್ಲಿ ಮತ್ತು ಸರ್ಕಾರ ಮಟ್ಟದಲ್ಲಿ ಎಲ್ಲರೂ ನಮ್ಮ ಕಾಂಗ್ರೆಸ್ ಮುಖಂಡರಿದ್ದೆ. ನಾನು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನಾಗಿ ನಾನು ಏನಾದರೂ ತಪ್ಪು ಮಾತಾಡಿದ್ದಾಗಿದ್ರೆ ನನ್ನ ಕ್ಷಮೆ ಇರಬೇಕು. ಇವತ್ತು ಪೊಲೀಸ್ ಇಲಾಖೆ ಆಯುಕ್ತರ ಬಗ್ಗೆ ಕೂಡ ನಾನು ಮಾತಾಡಿದ್ದೀನಿ. ನನ್ನ ದುಃಖದಾಗಿದ್ದಾಗ ನಾನು ಮಾತಾಡೀನಿ ಮತ್ತು ಸರ್ಕಾರ ವಿರುದ್ಧ ಮಾತಾಡೀನಿ. ದಯಮಾಡಿ ಕ್ಷಮೆ ಇರಲಿ. ಆ ಹೆಸರಲ್ಲೇನೆ ಒಂದು ಕಾಯ್ದೆ ಬರಬೇಕು. ಪ್ರಕರಣವನ್ನ
CIDಗೆ ಕೊಡಬೇಕು ಹಾಗೂ ನ್ಯಾಯದಾನದೊಳಗೆ ವಿಳಂಬ ಆಗಬಾರ್ದು ಅನ್ನುವಂಥ ಕಾರಣದಿಂದ ನ್ಯಾಯ ತಕ್ಷಣ ಸಿಗಬೇಕು ಅನ್ನುವಂಥ ದೃಷ್ಟಿಯಿಂದ ವಿಶೇಷ ನ್ಯಾಯಾಲಯವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ನಿರ್ಣಯಿಸಿದೆ. ಇವತ್ತು ನಿರ್ಣಯದಂತೆ ಉಚ್ಚ ನ್ಯಾಯಾಲಯಕ್ಕೆ ನಮ್ಮ ಸರ್ಕಾರದ ಪತ್ರ ಮುಟ್ತದೆ. ಹಲವಾರು ಅನಿವಾರ್ಯ ಕಾರಣದಿಂದ ಅವ್ರಿಗೆ ಈ ಭಾಗಕ್ಕೆ ಇನ್ನೊರ್ಗೆ ಬರೋದಕ್ಕಾಗಿರಲಿಲ್ಲ. ಅದಕ್ಕಾಗಿ ಫೋನ್ ಮುಖಾಂತರ ನಿರಂಜನ್ ಹಿರೇಮಠರವ್ರ ಜೊತೆಗೆ ಮಾತನಾಡಿದರು. ಬಹುಬೇಗ ಈ ನ್ಯಾಯದಾನ ವ್ಯವಸ್ಥೆ ತನ್ನ ಕೆಲಸವನ್ನು ಅದೇನಾಯಿತು, ಸಂತೋಷ್ ಲಾಡ್ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ನಿರಂತರವಾಗಿ ನೇಹಾ ಹಿರೇಮಠ್ ಕುಟುಂಬಸ್ಥರ ಜೊತೆಗೆ ನಿಂತ್ಕೊಂಡಿದ್ರು. ಬಟ್ ಒಬ್ಬರ ನಂತರ ಒಬ್ಬರಂತೆ BJP ಮುಖಂಡರುಗಳವರ ಮನೆಗೆ ಭೇಟಿ ಕೊಟ್ಟರು. ಸರ್ಕಾರದ ಕಡೆಯಿಂದ ಒಬ್ಬರು ಬರಲಿಲ್ಲ, ಕಾಂಗ್ರೆಸ್ ಕಡೆಯಿಂದ ಒಬ್ಬರು ಬರಲಿಲ್ಲ ಅನ್ನೋದೊಂದು ಬೇಜಾರಿತ್ತು. ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಅದು HK ಪಾಟೀಲ್ರು ಬಂದರು, ಹೆಬ್ಬಾಳ್ಕರ್ ಬಂದಿದ್ದರು, HK ಪಾಟೀಲ್ರು ಹೋಗಿದ್ದಾರೆ. BJP ಕಡೆಯಿಂದ ಪ್ರಹ್ಲಾದ್ ಜೋಶಿ ಅವರು ನಿಂತ್ಕೊಂಡಿದ್ರು, JP ನಡ್ಡಾ ಅವರು ಬಂದಿದ್ದರು. BJP ಮುಖಂಡರು ತುಂಬ ಜನ ಭೇಟಿ ಕೊಟ್ಟರು. ಇವತ್ತು BY ವಿಜಯೇಂದ್ರ ಅವರು ಬಂದು ನೇಹಾ ಹಿರೇಮಠ್ ತಂದೆಗೆ ಸಮಾಧಾನ ಹೇಳಿದ್ರು. CBI ತನಿಖೆಗೆ ಕೊಡಬೇಕು ಅಂತ ಆಗ್ರಹ ಇದೆ, ಆದರೂ ಕೂಡ ಸರ್ಕಾರ CID ತನಿಖೆ ಕೊಟ್ಟಿದೆ. CID ತನಿಖೆ ನಿಧಾನಗತಿಯಲ್ಲಿ ನಡೀತಾ ಇದೆ. ಉಳಿದ ಆರೋಪಿಗಳನ್ನು ಮಾತನಾಡಿಸುವ ಗೋಜಿಗೂ ಕೂಡ CID ಹೋಗಿಲ್ಲ. ನೇಹಾ ಹಿರೇಮಠ್ ತಂದೆ ಕೊಲೆ ಆದಾಗ ಹೇಳಿದರು, ಇನ್ನೂ 4 ಜನ ಇದ್ದಾರೆ ಇದರ ಹಿಂದೆ, ಅವರ ಹೆಸರುಗಳನ್ನು ಸಹಿತ ನಾನು ಪೊಲೀಸರಿಗೆ ಹೇಳಿದ್ದೀನಿ ಅಂತ. ಅವರು ಯಾರನ್ನು ಮಾತಾಡಿಸುವ ಗೋಜಿಗೂ ಕೂಡ CID ಅವರು ಹೋಗಿಲ್ಲ. ರಾಜ್ಯದ ಬೇರೆ ಕಡೆ ಕೂಡ ಈ ರೀತಿಯ ಘಟನೆಗಳು ನಡೀತಾ ಇದ್ದಾವೆ ಅಂತ ಹೇಳಿದ್ರು. ಜೊತೆಗೆ ಸಂತೋಷ್ ಲಾಡ್ ಅವರ ಬಗ್ಗೆ ನಾಲಾಯಕ್ ಅನ್ನುವ ಶಬ್ದವನ್ನು ಬಳಸಿದ್ರು ವಿಜಯೇಂದ್ರ. ಅದಕ್ಕೆ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಕೆಲವೊಂದು ಸಲ ಕಾಂಗ್ರೆಸ್ ನಾಯಕರಿಗೆ ಅವರದೇ ಭಾಷೆಯಲ್ಲಿ ಉತ್ತರ ಕೊಡಬೇಕಾಗತ್ತೆ. ಪ್ರಧಾನಿ ನರೇಂದ್ರ ಮೋದಿಯವರ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ಕೊಂಡಿದ್ರೆ ಸಹಿಸ್ಕೊಂಡಿರೋದಕ್ಕಾಗೋದಿಲ್ಲ. ಲಾಡ್ ಅಭಿಮಾನಿಗಳು ಬೇಕಿದ್ರೆ ನನ್ನ ವಿರುದ್ಧ ಪ್ರತಿಭಟನೆ ಮಾಡ್ಕೊಳ್ಳಿ ಅಂತಂದರು. ಕೇಳಿಸ್ಕೊಳ್ಳಿ. ಬರ್ಬರ ಹತ್ಯೆ ಏನಾಗಿದೆ, ನೇಹಾ ಅವರ ಬರ್ಬರ ಹತ್ಯೆ, ಈ ಪ್ರಕರಣವನ್ನ CBI ತನಿಖೆಗೆ ಕೊಡಬೇಕು ಅಂತೇಳಿ ನಾವು ಕೂಡ ಒತ್ತಾಯವನ್ನು ಮಾಡಿದ್ವಿ. ರಾಜ್ಯಾದ್ಯಂತ ಹೋರಾಟ ಆದ ನಂತರ ಹೋರಾಟಗಳು ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ COD ತನಿಖೆಗೆ ಕೊಟ್ಟಿದೆ. ಆದರೆ ತನಿಖೆ ನಡೀತಾ ಇರತಕ್ಕಂಥ ನಿಧಾನಗತಿ, ಒಬ್ಬನ ಅರೆಸ್ಟ್ ಮಾಡಿದ್ದಾರೆ, ಒಬ್ಬನ ಒಳಗೆ ಹಾಕಿದ್ದಾರೆ ಬಿಟ್ಟರೆ ಇನ್ಯಾರನ್ನೂ ಕೂಡ ಇನ್ನೂ ಕೂಡ ಮಾತನಾಡ್ಸೋಕ್ಕೂ ಹೋಗಿಲ್ಲ. ಸ್ವತಃ ನೇಹಾ ಅವರ ತಂದೆ ಇನ್ನೂ 4-5 ಜನ ಹೆಸರುಗಳನ್ನು ನೀಡಿದ್ರು ಸಹ ಅವ್ರು ಯಾರನ್ನು ಇನ್ನೂವರೆಗೂ ತನಿಖಾ COD ಕಡೆಯಿಂದ ಅವ್ರನ್ನ ಸಂಪರ್ಕನೂ ಕೂಡ ಮಾಡಿಲ್ಲ. ಅವ್ರು ಮಾತಾಡ್ಸಕ್ಕಂತ ಗೋಜಿಗೂ ಕೂಡ ಹೋಗಿಲ್ಲ. ಅವ್ರ ತಂದೆ ತಾಯಂದ್ರ ಗೋಳು ತಾವು ನೋಡೋದಿರಿ. ಯಾವ ಕುಟುಂಬಕ್ಕೂ ಯಾವ ಹೆಣ್ಮಗಳು ಕೂಡ ಇಂಥ ಪರಿಸ್ಥಿತಿ ಬರಬಾರ್ದು, ಈ ರೀತಿ ಘಟನೆಗಳು ನಡೀಬಾರ್ದು. ಈಗ ಹೇಳಿದ್ರಲ್ಲ ಸಂತೋಷ್ ಲಾಡ್ ಅವರು ಈ ರೀತಿ ಹೇಳಿದ್ದಾರೆ ಅಂತೇಳಿ. ಆದರೆ ಪ್ರಧಾನಮಂತ್ರಿಗಳ ಬಗ್ಗೆ ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ಏಕವಚನದಲ್ಲಿ ಅವರ ಟೀಕೆ ಮಾಡ್ತಕ್ಕಂಥದ್ದು, ಒಬ್ರು ಶನಿ ಅಂತೇಳಿ ಉಲ್ಲೇಖ ಮಾಡ್ತಾರೆ, ಮತ್ತೊಬ್ರು ನಾಲಾಯಕ್ ಅಂತ ಉಲ್ಲೇಖ ಮಾಡ್ತಾರೆ. ಅದಕ್ಕೆ ತಕ್ಕ ಉತ್ತರ ಕೊಡಬೇಕಾಗಿರ್ತಕ್ಕ ನಮ್ಮ ಕರ್ತವ್ಯನೂ ಕೂಡ ಹೌದು. ಇದರ ಮನಬಂದಂತೆ ಮಾತನಾಡ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ, ಸರ್ಕಾರದ ಈ ಸಚಿವರುಗಳಿಗೆ ಈಗ ಹೇಳ್ಕೊಂಡು ನೋಡ್ಕೊಂಡು ಕೂರೋದಕ್ಕೆ ನಾವು ವಿರೋಧ ಹಾಗಾದ್ರೆ ಇದೇ ವಿಚಾರವಾಗಿ ನಾಳೆ ತಮ್ಮ ವಿರುದ್ಧ ಹೋರಾಟ ಮಾಡಿ ಸಂತೋಷ ಮಾಡ್ಲಿ ಬಿಡಿ, ಸಂತೋಷ. ಅದು ಮರಾಠರಿಗೆ ಅವಮಾನ ಮಾಡಿದ್ರೆ ಹೌದೌದು, ನಾವು ಮರಾಠರ ಬಗ್ಗೆ ಯಾರು ಮಾತಾಡಿಲ್ಲ. ನೇಹಾ ಹತ್ಯೆ ಇರ್ಬೋದು, ರಾಜ್ಯದಲ್ಲಿ ಹಿಂದೂಗಳ ರಕ್ತವನ್ನ ಚೆಲ್ತಾ ಇದ್ದಾರೆ ಈ ದುರುಳ ಮತಾಂಧ ಮುಸ್ಲಿಮರು. ಮೊನ್ನೆ ಕುಮಾರಸ್ವಾಮಿ ಅವರು ಏನೋ ಮಹಿಳೆ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಏನು ವಿಡಿಯೋ ಕಾನ್ಫರೆನ್ಸ್ DK ಶಿವಕುಮಾರ್ ಅವ್ರದ್ದು, ಏನ್ ಮಾಡಿದ್ದೆ ಏನೋ ಏನ್ ಹೇಳಿದಾರೆ ಅವರು, ಅದ್ರಲ್ಲಿ ತಪ್ಪೇನಿದೆ ಹೇಳಿರೋದ್ರಲ್ಲಿ. ಇದನ್ನ CBI ತನಿಖೆಗೆ ಕೊಡೋದು ಬಿಟ್ಬಿಟ್ಟು ಅದನ್ನ CID ತನಿಖೆಗೆ ಕೊಟ್ಟು ಮುಚ್ಚಾಕುವಂತ ಪ್ರಯತ್ನ. ಇನ್ಯಾವಾಗ ಓಪನ್ ಆಗ್ತೈತೆ ಅದು CID? ಇನ್ನದ್ ಬರೋ ಅಷ್ಟೊತ್ತಿಗೆ 5 ವರ್ಷ ಆಗೋಗಿರ್ತೈತೆ. ಸಮೀಕ್ಷೆ ಮಾಡಿದ್ರ ಅಂತ ಯಾವುದು ಕೂಡ ಇಲ್ಲ. ಜನ ಬಹಳ ಪ್ರಬುದ್ಧರ ಜನ ಇದೆಲ್ಲ ಅರ್ಥ ಮಾಡ್ಕೊತಾರೆ. ಇವರು ಚುನಾವಣೆ ಸಲುವಾಗಿ ಇದೆಲ್ಲ ಮಾಡ್ತಾ ಇದಾರೆ. ಬರೀ ಬದುಕು ಕಟ್ಕೊಡುವಂತ ಕೆಲಸ ಇಲ್ಲ, ಭಾವನೆ ಕೆಲಸುವಂತ ಕೆಲಸ ಇದೆ. ಇದನ್ನ ಹಿಂದೂ ಮಾಡಿದಾರೆ, ನಿಮ್ಗೆ ಗೊತ್ತಿದೆ. ಹಿಜಾಬು ವರ ಇದು ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಮೊನ್ನೆ ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠರ ಹತ್ಯೆ ಆಯಿತು.
ನೋಡ್ರಿ ಒಂದು ಮಾತಂತ್ರ ನಾ ಸ್ಪಷ್ಟ ಹೇಳ್ತೀನಿ, ಭವಿಷ್ಯದಲ್ಲಿ ನೀವು ಜಾತಿ ಜಗಳಾಡ್ಕೊತ ಕೂತ್ರಿ, ಪಂಚಮಸಾಲ್ಯಾರು, ಗಾಣಿಗ್ಯಾರು, ನಾವು ವಾಲ್ಮೀಕಿ, ನಾವು ಬೋಯಿ ಸಮಾಜ, ನಾವು ಒಕ್ಕಲಿಗ, ಬ್ರಾಹ್ಮಣ ಅಂತ ನೀವು ಏನಾರೇ ಬಡ್ದಾಡ್ಕೊತ ನೀವು ಜಾತಿ ಆಧಾರ ಮ್ಯಾಗ ಏನಾದ್ರು ದೇಶದ ಚುನಾವಣೆಯಲ್ಲಿ ನೀವೇನಾದರೂ ಓಟ್ ಹಾಕಿದ್ರೆ ನಾಳೆ ಅವರು ಲವ್ ಜಿಹಾದ್ 2047 ಭಾರತವನ್ನ ಇಸ್ಲಾಂ ರಾಷ್ಟ್ರ ಮಾಡ್ಬೇಕು ಅನ್ನೋಂಥದ್ದು ಏನೋ ಅವ್ರ ಸಂಕಲ್ಪ ಇದೆ. ನಿಮ್ನ ಯಾವ ಜಾತಿ ನೋಡುದಿಲ್ಲ ಅವ್ರು ಬಂತಂದ್ರೆ. ನೇಹ ಇನ್ನು ಶ್ರೀರಾಮ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕರು ಕೂಡ ನೇಹಾ ಪಾಟೀಲ್ ಮನೆಗೆ ಭೇಟಿ ಕೊಟ್ಟು ಸಮಾಧಾನ ಹೇಳಿದ್ರು. ಲವ್ ಜಿಹಾದ್ ಷಡ್ಯಂತ್ರದ ಬಗ್ಗೆ ತನಿಖೆಯಾಗಬೇಕು ಅಂತ. ಕೇಳಿಸ್ಕೊಳ್ಳಿ ಒಮ್ಮೆ. CIDಗೆ ಸರ್ಕಾರ ಒಪ್ಪಿಸಿದ್ದು ತುರ್ತು ಕೋರ್ಟಿನ ಮೂಲಕ ಬೇಗ ಆಗಬೇಕು ಅಂತನ್ನುವಂಥದ್ದು ಕೂಡ ಕಾನೂನು ಕಾರ್ಯದರ್ಶಿಗೆ ಸರ್ಕಾರ ಲೆಟರ್ ಕಳಿಸಿದ್ದು ಸ್ವಾಗತ ಮಾಡ್ತಾ ಇದ್ದೀನಿ ನಾನು. ಕೊಲೆ ಆಗಿದೆ, ಕೊಲೆಗಡಕನನ್ನ ಬಂಧನ ಮಾಡಿದ್ದಾರೆ. ಈ ಲವ್ ಜಿಹಾದ್ ಅನ್ನುವಂಥ ಏನು ಒಂದು ಈ ಶಬ್ದದ ಹಿಂದೆ ಬಹಳ ದೊಡ್ಡ ಒಂದು ಷಡ್ಯಂತ್ರ, ಕುತಂತ್ರ, ಯೋಜನೆ ತನಿಖೆ ಆಗಬೇಕು, ಟು ದಿ ಎಂಡ್ ಆಗಬೇಕು. ರಾಜಕೀಯ ವ್ಯಕ್ತಿಗಳ ಒತ್ತಡದಿಂದ ದಾರಿ ತಪ್ಪಿಸ್ತಾರೆ ಅಷ್ಟೇ ವಿನಃ ಇವು ನಮ್ಮಲ್ಲಿರುವಂಥ ಡಿಪಾರ್ಟ್ಮೆಂಟ್ ಬಹಳ ಸಮರ್ಥವಾಗಿದೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ರಾಜಕೀಯ ಬೇರೆ ಬೇರೆ ರೀತಿಯ ಒತ್ತಡಗಳು, ಇವರು ವೋಟ್ ಬ್ಯಾಂಕು, ಮುಸ್ಲಿಂ ಓಲೈಕೆ, ಈ ಎಲ್ಲ ಹಿನ್ನೆಲೆಯಲ್ಲಿ ಬೇರೆ ಬೇರೆ ರೀತಿಯ ಆಂಗಲ್ನಲ್ಲಿ ತಗೊಳ್ತಾ ಹೋಗುತ್ತೆ. ಈ ಘಟನೆ ಇನ್ನೂ ನಡೀತಾ ಇದೆ. ಅವನಿಗೆ ಧೈರ್ಯ ಎಲ್ಲಿಂದ ಬಂತು? ಟ್ರೈನಿಂಗ್ ಯಾರು ಕೊಟ್ಟರು? ಯಾವ ರೀತಿ ಹೊಡಿಬೇಕು ಅಂತ ಅನ್ನೋದು ಕೂಡ ಅವನಿಗೆ ಗೊತ್ತಾಯಿದೆ. ನಾನು ಹೇಳೋದು CID ಅವರು ಇದನ್ನ ತನಿಖೆ ಮಾಡಬೇಕು. ಅವು ಮೊಬೈಲ್ ಸೀಸ್ ಆದ ರಾತ್ರಿನೇ ಅದ್ರ ಒಳಗಡೆಗೆಯಿಂದ ಹೊರಗೆ ಬರುತ್ತೆ ಅಂತಂದ್ರೆ ಹಾಗಾದ್ರೆ ಸರ್ಕಾರ ವ್ಯವಸ್ಥಿತವಾಗಿ ಬದನಾಮ್ ಮಾಡಬೇಕಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.